ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರದ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು 1 ಕಪ್ ಆಗೋಷ್ಟು ಶೇಂಗಾ, 1 ಕಪ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಕಪ್ ಆಗೋಷ್ಟು ಪುಟಾಣಿ, 1 ಕಪ್ ಆಗೋಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಸಾಸಿವೆ, ಸ್ವಲ್ಪ ಸಕ್ಕರೆ ಪೌಡ್ರು ಮತ್ತು ಉಪ್ಪು ಖಾರ ರುಚಿಗೆ ತಕ್ಕಷ್ಟು, ಒಂದು 2-3 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಒಂದು 4 ಸೇರು ಚುರುಮುರಿನ ಒಂದು ಪುಟ್ಟಿಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಸಿ ಮಾಡಿಕೊಂಡು ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಚುರುಮುರಿದು ಕ್ರಿಸ್ಪಿಯಾಗಿ ಬರುತ್ತೆ. ಇದು ನಾರ್ಮಲ್ ಚುರುಮುರಿನೇ, ಏನು ದಪ್ಪ ಚುರುಮುರಿ ಏನಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುತ್ತಲ್ಲ, ನಾರ್ಮಲ್ ತೆಳುವಾಗಿರುತ್ತೆ ನೋಡಿ, ಅದೇ ಚುರುಮುರಿನ ನಾನು ತೊಗೊಂಡಿದ್ದು. 4 ಸೇರು ತೊಗೊಂಡಿದ್ದೀನಿ. ಈಗ 1 ಕಪ್ ಆಗೋಷ್ಟು ಎಣ್ಣೆನ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಚುರುಮುರಿನ ಎಷ್ಟು ತೊಗೊಂಡಿರ್ತಾರೋ ಅದ್ರ ಮೇಲೆ ಎಣ್ಣೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದು 4 ಸೇರು ತೊಗೊಂಡ್ರೆ 1 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅದಕ್ಕೆ ಒಗ್ಗರಣೆ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಶೇಂಗಾನ ಫಸ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಶೇಂಗಾನ ಫಸ್ಟು ಫ್ರೈ ಮಾಡಿ ತೆಗೆದಿಟ್ಕೊಂಡ್ಮೇಲೆ ನಾವು ಒಗ್ಗರಣೆನ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಶೇಂಗಾ ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದ್ರ ಜೊತೆಗೇ ಒಗ್ಗರಣೆ ಹಾಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು ಅಂತ ಮೊದಲೇ ನಾನು ಶೇಂಗಾನ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಸ್ವಲ್ಪ ಕೆಂಪಾಗುವಷ್ಟು ಹುರ್ಕೊಂಡು ತೆಕ್ಕೊಂಡ್ರೆ ಸಾಕಾಗುತ್ತೆ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ಥರ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಕೂಡ. ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ಚುರುಮುರಿ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಶೇಂಗಾನು ಕ್ರಿಸ್ಪಿ ಆಗಿರೋದ್ರಿಂದ ತಿನ್ನೋವಾಗ ಅದು ಚೆನ್ನಾಗಿ ಅನಿಸುತ್ತೆ, ಬಾಯಲ್ಲೆಲ್ಲ ಕುರು ಅಂತಂದು. ಈಗ ಶೇಂಗಾ ತೆಕ್ಕೊಂಡು ಅದೇ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಜಾಸ್ತಿ ಕೂಡ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ಹಾಕ್ಕೋಬೋದು. ನಾನೊಂದು 2-3 ಆಗುವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ, ಸಾಕು ಅಂತ. ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಕೂಡ ತಿನ್ನುವಾಗ. ಕರಿಬೇವಿನ ಸೊಪ್ಪು 1 ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕೈ ಆಡಿಸಿ ಆಮೇಲೆ ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು 3-4 ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಈಗ ಫಸ್ಟೇ ಫ್ರೈ ಮಾಡ್ಕೊಂಡಿದ್ವಲ್ಲ ಶೇಂಗಾನ, ಅದನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟನ್ನು ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊತೀನಿ ನಾನು. ಇದರಲ್ಲೇ ಉಪ್ಪು ಖಾರ ಅದನ್ನೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ಗ್ಯಾಸ್ ಆಫ್ ಆದಮೇಲೆ ಹಾಕೋಬೇಕು, ಇಲ್ಲಾಂದರೆ ಅದು ಸೀದು ಹೋಗಿಬಿಡುತ್ತೆ, ಅಂದರೆ ಹೊತ್ತು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ನಂತರ ಇವಾಗ ಉಪ್ಪು ಖಾರ, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸಕ್ಕರೆ ಪುಡಿನ ಸೇರಿಸ್ಕೋತೀನಿ. ಹೀಗೆ ಮಾಡಿದ್ರೇ ಚೆನ್ನಾಗಿ ಅನಿಸುತ್ತೆ ಅದು ಒಗ್ಗರಣೆ ಎಲ್ಲ. ನಾವು ಗ್ಯಾಸ್ ಆನ್ ಇಟ್ಕೊಂಡೇ ಹಾಕೋದ್ರಿಂದ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಮತ್ತು ಹೊತ್ತು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈಗ ಖಾರದ ಪೌಡ್ರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಈಗ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು. ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ನಾನು ಸಕ್ಕರೆನ, ಅದ್ರ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿನೇ ಉಪ್ಪು ಖಾರ ಮತ್ತು ಸಕ್ಕರೆ ಪೌಡ್ರನ್ನ ಹಾಕ್ಕೋಬೇಕು ನಾವು, ಅಂದ್ರೇ ಚೆನ್ನಾಗಿ ಅನಿಸುತ್ತೆ ಒಗ್ಗರಣೆನ. ಇಲ್ಲಾಂದರೆ ಅದು ಹೊತ್ತೋಗುತ್ತೆ ಮತ್ತು ಗಂಟಾಗುತ್ತೆ. ಅದು ಗ್ಯಾಸೆಲ್ಲ ಆಫ್ ಇಟ್ಕೊಂಡು ಎಣ್ಣೆನಲ್ಲಿ ಹಾಕೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡಿ ಈಗ ಚುರುಮುರಿಗೆ ಆ ಒಗ್ಗರಣೆನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಾನು ಬುಟ್ಟಿಗೆ. ಅಂದರೆ ಕಲಸಕ್ಕೆ ಚೆನ್ನಾಗಿರುತ್ತೆ ಬುಟ್ಟಿನಲ್ಲಾದರೆ, ಈ ಕಡಾಯಲ್ಲಾದರೆ ಚೆಲ್ಲೋಗುತ್ತೆ ಅನ್ನೋ ರೀಸನಿಗೆ ಬುಟ್ಟಿಲೇ ನಾನು ಕಲಿಸ್ತಾ ಇದ್ದೀನಿ. ಈ ಚೆನ್ನಾಗಿ ಕಲಸಿ ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸಾರಿ ಬಿಸಿ ಮಾಡಿಕೊಂಡ್ರೆ ಅದೆಲ್ಲ ಚೆನ್ನಾಗಿ ಬಂದಿರುತ್ತೆ ಮಿಕ್ಸ್ ಎಲ್ಲ. ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ಒಗ್ಗರಣೆ ಮೇಲೆ ಕೆಳಗೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋ ಥರ. ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ ಎಣ್ಣೆಲಿ ಹಾಕಿ ಮತ್ತು ಬಿಸಿ ಮಾಡೋದ್ರಿಂದ. ಈ ಚುರುಮುರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ಸು. ಎಲ್ಲ ಫಂಕ್ಷನ್ನಲ್ಲೂ ನಾಷ್ಟಾದ ಜೊತೆ ಇದು ಇರಬೇಕು.
ಉಪ್ಪಿಟ್ಟು ಮಾಡಿಸೇ ಇರ್ತಾರೆ ಎಲ್ಲ ಫಂಕ್ಷನ್ನಾಗೂ. ಉಪ್ಪಿಟ್ಟು ಜೊತೆ ಕಾಂಬಿನೇಷನ್ ಅಂದರೆ ಚುರುಮುರಿ. ಈ ಚುರುಮುರಿ ಮತ್ತು ಉಪ್ಪಿಟ್ಟು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ವಿಡಿಯೋ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.